ನನ್ನ ಮಕ್ಕಳು ಚರ್ಮ ಸುಲಿದು ಬಾವುಟ ಮಾಡ್ಕೊಂಡು ಓಡಾಡ್ಬೇಕು. ಅವಾಗ್ಲೇ ಇಂಥ ನನ್ನ ಮಕ್ಕಳು ಇನ್ ಮುಂದೆ ನಮ್ಮ ಊರಿಗೆ ಕಾಲಿಡಕ್ಕೆ ಯೋಚನೆ ಮಾಡ್ತಾರೆ. ನನ್ನ ಮಕ್ಕಳು ಯೋಚನೆ ಮಾಡ್ತಾರೆ. ಏಯ್, ಯಾರನ್ನ ಕೇಳಿ ಊರಿಗೆ ಬಂದಿದ್ದಾವ? ಯಾರನ್ನ ಕೇಳಿ ಊರಿಗೆ ಬಂದಿರೋದು? ಏನ್ ಓದ್ಬಿಟ್ರೆ ನೀನೇನ್ ದೊಡ್ಡ ಇದೇನಲ್ಲ ನೀನು? ಲೇ, ಈ ಊರೈತಲ್ಲ, ಈ ಊರಿಗೆ ಜನ ಬರ್ಬೇಕಾದ್ರೆ ಕೈ ಮುಕ್ಕೊಂಡು ಬರ್ತಾರೆ. ಯಾಕೆ ಗೊತ್ತೇನಲ್ಲ? ಇದು ಮಾಕಾಳವ ಇರೋ ಊರು. ಅಂತ ಊರ್ಗೆ ಪ್ಯಾಟೆ ಮಂದಿ ಕಳಿಸಿರೋ ಕಸನ ಇಲ್ಲಿ ತಕ ಬಂದು ಸುರಿಬೇಕು ಅನ್ಕೊಂಡಿದ್ದೀರಾ? ಯಾವ ಸರ್ಕಾರ ಹೇಳಿದಿದ್ನ? ಯಾವ ಸರ್ಕಾರ ಹೇಳಿದಿದ್ನ? ಈ ಊರಿಗೆ ನಾವೇ ಸರ್ಕಾರ, ನಮ್ದೇ ಸರ್ಕಾರ, ನಾವು ಸರ್ಕಾರ, ನಮ್ದು ಕಾನೂನು. ಈ ಊರಿಗೆ ಯಾವನು ಬರಂಗಿಲ್ಲ, ಯಾವನು ಬರಂಗಿಲ್ಲ. ಆಟ ಸರ್, ಸಾರಿ ಸರ್, ಸಾರಿ ಸರ್, ಸರ್ ಯಾರು ಅಂತ ಗೊತ್ತಿಲ್ಲದೆ ತಪ್ಪಾಗೋಯ್ತು, ಬಿಟ್ಬಿಡಿ ಸರ್. ನಮ್ಮ ಬಾಸ್ನ. ಬಾಸ್ ಯಾವನ್ಲ ಬಾಸು? ಇವನ ಬಾಸ್. ಒಂದೇ ಒಂದ್ ಏಟಿಗೆ ನೆಲ ಕಟ್ಕೊಂಡು ಮಣ್ಣು ತಿಂದವನೆ. ಇವನ್ ಯಾವ ಸೀಮೆ ಬಾಸು? ಈ ಊರಿಗೆ ಬಾಸು ಅಂದ್ರೆ ಒಬ್ಳೆ, ಅದು ನಮ್ಮ ಮಕ್ಕಳವ. ನಮ್ಮ ಮಕ್ಕಳವನ್ ಮಕ್ಕಳು ನಾವು. ಅವ್ಳಿಗೆ ಎದೆ ಬಗ್ಗೆ ಅಂದ್ರೆ ನುಗ್ಬಿಟ್ಟು ಎದೆನೆ ಬಗ್ದು ಬಿಡ್ತೀವಿ. ನೋಡ್ತೀರೇನ್ರ? ಈ ಕಡೆ ತಲೆ ಹಾಕ್ದಂಗೆ ಒಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ಮೋಟರ್ನಾಗ ಬಂದಿರೋ ನೀವು ಬಿದಿರು ಮೋಟರ್ನಾಗ ಹೋಗ್ಬೇಕಾಯ್ತದೆ. ಹೋಗ್ರಲ್ಲ, ಹೋಗ್ರಿ. ಅಧ್ಯಕ್ಷ, ಇದು ನಿಮ್ಮೂರು, ನಿಮ್ ಜಾಗ ಅಂತ ನಿಗರಾತಿದ್ಯಲ್ಲ ನೀನು. ಕಾನೂನು ನಿಮ್ಮೂರ್ಗೂ ಅಪ್ಲೈ ಆಗುತ್ತೆ. ಈಗ ಹೋಗಿ ಪೊಲೀಸ್ನ ಕರೆಸ್ತೀನಿ. ಇಲ್ಲ ಪೊಲೀಸ್ನ ನಾನಿರೋ ಜಾಗಕ್ಕೆ ಕರೆಸ್ತೀನಿ. ನೋಡ್ತೀಯಾ? ಕುತ್ಕೊಳ್ಳಲ್ಲ. ಇವ್ರು ಬೇರೆನೇನೋ ಮಾಡಕ್ ಬಂದಿದ್ದಾರೆ ಅನಿಸ್ತಿದೆ. ಅಧಿಕಾರಿ ಮೇಲೆ ಕೈ ಮಾಡ್ತೀಯಲ್ಲ ನೀನು. ಪೊಲೀಸ್ ಇಲ್ಲಿಗೆ ಬರ್ತಾರೆ. ನಿಮ್ಮೊಬ್ಬೊಬ್ಬರ ಮೇಲೂ ಲಾಠಿ ಚಾರ್ಜ್ ಮಾಡಿ ಜೀಪಲ್ಲಿ ತಕೊಂಡು ಹೋಗಿ ಜೈಲಿಗೆ ಹಾಕಿಲ್ಲ ಅಂತಂದ್ರೆ ನಾನು ಮೀಸೆ ಬಡ್ಸ್ಕೊಂಡ್ಬಿಡ್ತೀನಿ. ಜೈ ಕರ್ಸಯ್ಯ, ನಾವು ನೋಡ್ದಿರೋ ಪೊಲೀಸ್ ಕರ್ಸಯ್ಯ. ನಿನ್ನ ಮೀಸೆ ಜೊತೆಗೆ ತಾಲೇನೂ ಬಳಸ್ ಕಳಿಸ್ತೀವಿ.